ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಪರ್ಸ್ ಮ್ಯಾಟಿಂದ ಒಂದು ವಾಲ್ ಹ್ಯಾಂಗಿಂಗನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪರ್ಸ್ ಮ್ಯಾಟಿಂದ ಈ ಥರ ವಾಲ್ ಹ್ಯಾಂಗಿಂಗನ್ನು ಮಾಡೋಣ. ಅದಕ್ಕೆ ಬೇಕಾಗಿರೋ ಮಟೀರಿಯಲು ಪರ್ಸ್ ಮ್ಯಾಟು, ಹಾಗೆ 2 ಕಲರಿನ ಉಲ್ಲನ್ನು, ಹಾಗೆ ಸೂಜಿ ಮತ್ತು ಕತ್ತರಿ. ಮೊದಲಿಗೆ ಸೂಜಿಗೆ ಉಲ್ಲನನ್ನು ಹಾಕ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಈ ಥರ 2 ಕಲರಿನ ಉಲ್ಲನಿಗೆ ಸೂಜಿಯನ್ನು ಹಾಕೊಂಡು ಇಟ್ಕೊಂಡಾದ್ಮೇಲೆ ಈಗ ಯೆಲ್ಲೋ ಕಲರಿನ ದಾರದಿಂದ ಎರಡು ಕಾನೆಯನ್ನು ಇಲ್ಲಿ ಮೊದಲಿಗೆ 2 ಕಾನೆಯನ್ನು ಬಿಟ್ಕೊಳ್ಬೇಕು. ಹಾಗೆ ಈ ಕಡೆಯಿಂದನೂ 2 ಕಾನೆಯನ್ನು ಬಿಟ್ಕೊಳ್ಬೇಕು. ಬಿಟ್ಕೊಂಡಾದ್ಮೇಲೆ 6 ಮನೆಯನ್ನು ಲೆಕ್ಕ ಮಾಡ್ಕೊಳ್ಬೇಕು. 6 ಕಾನೆಯನ್ನು ಲೆಕ್ಕ ಮಾಡಿಕೊಂಡು ಹೀಗೆ ಕ್ರಾಸಾಗಿ 5 ಕಾನೆಗೆ ನೋಡಿ ಈ ಥರ ಕ್ರಾಸಾಗಿ ಎಣಿತಾ ಬರುವಂಥದ್ದು. ಈ ಶೇಪಲ್ಲಿ 6 ಸಲ ಹೆಣೆದ್ರೆ ಹಾಗೆ ರೆಡ್ ಕಲರಿನ ದಾರವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಈಗ ರೆಡ್ ಕಲರ್ ದಾರವನ್ನು ತಗೊಂಡಿದ್ದೀನಿ. ಈಗ ಇದರ ಪಕ್ಕದಲ್ಲಿ ಹಾಕೊಳ್ಳುವಂಥದ್ದು ರೆಡ್ ಕಲರ್ ದಾರವನ್ನು ನೋಡಿ ಈ ಥರ ಒಂದರ ಪಕ್ಕ ಒಂದು ಕ್ರಾಸಾಗಿ ಹಾಕ್ತಾ ಹೋಗುವಂಥದ್ದು. ಈಗ ಯೆಲ್ಲೋ ಕಲರಿನ ದಾರವನ್ನು ತಗೊಂಡು ಇದ್ರ ಪಕ್ಕ ಯೆಲ್ಲೋ ಕಲರಿನ ದಾರವನ್ನು ಹಾಕೊಳ್ಳುವಂಥದ್ದು. ರೆಡ್ ಕಲರ್ ಎಲ್ಲಿಗೆ ಮುಗೀತೋ ಅಲ್ಲಿ ಯೆಲ್ಲೋ ಕಲರ್ ದಾರವನ್ನು ಹಾಕ್ಕೊಂಡು 5 ಮನೆಯನ್ನು ಲೆಕ್ಕ ಮಾಡಿಕೊಂಡು 5 ಕಾನೆಯನ್ನು ಲೆಕ್ಕ ಮಾಡಿಕೊಂಡು ಹೀಗೆ 6 ಸಲ ಹಾಕಬೇಕು. ಕ್ರಾಸಾಗಿ ಹಾಕ್ತಾ ಹೋಗುವಂಥದ್ದು. ಈಗ ಮತ್ತೆ ರೆಡ್ ಕಲರ್ ದಾರವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಎಣಿತಾ ಹೋದಾಗ ಇದು ಗೊತ್ತಾಗ್ತದೆ. ನೋಡಿ, ಈ ಥರ
ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಮನೇಲಿ ಇದನ್ನು ನೀವು ಟ್ರೈ ಮಾಡಿ. ಈಗ ರೆಡ್ ಕಲರಿನ ದಾರವನ್ನು ಹಾಕ್ಕೊಂಡು ಇಲ್ಲಿ ಫಿನಿಶ್ ಆಗ್ತದೆ ಇದು. ಈಗ ಔಟ್ಲೈನಿಗೆ ಬಾರ್ಡ್ರ್ ಮಾಡ್ಕೋಬೇಕು ನಾವು. ಇಲ್ಲಿ ಎರಡೆರಡು ಕಾನೆಯನ್ನು ಬಿಟ್ಟಿರ್ತೀವಲ್ವ, ಆ ಕಾನೆ ಒಳಗೆ ಉಲ್ಲನನ್ನು ಫಿಲ್ ಮಾಡ್ತಾ ಬರುವಂಥದ್ದು. ನೋಡಿ, ಇದೇ ರೆಡ್ ಕಲರ್ ದಾರದಿಂದ ಬಾರ್ಡರ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಎರಡು ಕಾನೆಯನ್ನು ಬಿಟ್ಟು ಹೀಗೆ ಹಾಕೊಳ್ಳುವಂಥದ್ದು. ಹೀಗೆ ಕ್ರಾಸ್ ಆಗಿ ಮೂರು ಕಾನೆಗಳಿಗೆ ಈ ಥರ ಹಾಕ್ತಾ ಹೋದರೆ ಬಾರ್ಡ್ರ್ ಲೈನ್ ಆಯಿತು. ನಂತರ ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊಳ್ಳುವಂಥದ್ದು ಇದಿಷ್ಟು. ಹೀಗೆ ಇದೇ ಥರ 4 ಪೀಸನ್ನು ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾರ್ನರಿಗೆ ಬಂದಾಗ ಈ ಥರ ಹೇಗೆ ಮಾಡೋದಂತ. ಇದೇ ಥರ ಸುತ್ತಲೂ ಹಾಕೊಳ್ಳುವಂಥದ್ದು. ನೋಡಿ, ಈ ಥರ ರೆಡಿ ಆಯಿತು ಕಟ್ ಮಾಡಿ ತೆಗೆದವಾಗ. ಈಗ ಇದನ್ನು ಇಲ್ಲಿ ಖಾಲಿ ಜಾಗ ಇರ್ತದಲ್ವ, ಹಸಿರು ಕಲರ್ ದಾರದಿಂದ ಈ ಥರ ಹೆಣಿತಾ ಇದ್ದೀನಿ. ಆಗ ಈ ಡಿಸೈನ್ ಹೈಲೈಟ್ ಆಗಿ ಕಾಣ್ತದೆ. ಇಲ್ಲಿ ಹೆಣಿದಿದ್ದೇವಲ್ವ, ಇದೇ ಸೇಮ್ ಈ ಕಡೆ ಹೆಣಿಯುವಂಥದ್ದು.
ನೋಡಿ ಇದೇ ಥರ ಎಲ್ಲ ಕಡೆಗೂ ಹೆಣಿಕೊಳ್ಳುವಂಥದ್ದು. ನೋಡಿ ರೆಡಿ ಆಯಿತು ಈ ರೀತಿಯಾಗಿ. ಈಗ ಇದಕ್ಕೆ ಕೆಂಪು ಕಲರಿನ ದಾರವನ್ನು ಹಾಕ್ಕೊಂಡು ವಾಲ್ ಹ್ಯಾಂಗಿಂಗನ್ನು ರೆಡಿ ಮಾಡಿಕೊಳ್ಳುವಂಥದ್ದು. ಹೀಗೆ ಕೆಂಪು ಕಲರಿನ ದಾರದಲ್ಲಿ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಅಟ್ಯಾಚ್ ಮಾಡೋ ಬದಲಿಗೆ ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ಚೆಂದ ಕಾಣ್ತದೆ. ನಿಮ್ಮ ಮನೇಲಿ ಇರುವಂಥ ಬೀಡ್ಸನ್ನೇ ಉಪಯೋಗಿಸ್ಕೊಳ್ಳಿ. ನೋಡಿ ಈ ಥರ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋದ್ರೆ ಆಯಿತು. ಕೊನೆಗೆ ಬೆಲ್ ಹಾಕ್ತಾ ಇದ್ದೀನಿ ಇಲ್ಲಿ. ನೋಡಿ ಕೊನೆಯದಾಗಿ ಈ ಥರ ಕಾಣ್ತದೆ. ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.